ಆಕೆಗಿನ್ನು 21 ವರ್ಷ. ಆಕೆಯ ಮೊದಲ ಹೆರಿಗೆ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಾಗಿತ್ತು. ಆದರೆ ಹೆರಿಗೆಯಾಗಿ ಜಸ್ಟ್ 2 ದಿನಕ್ಕೆ ಆ ಬಾಣಂತಿ ಮೃತಪಟ್ಟಿದ್ದಾಳೆ. ಬಾಣಂತಿಯ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಈಗ ಆಕೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಾಯಿತು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಎಸ್, ಕೇಳಿದ್ರಲ್ಲ, ಆಸ್ಪತ್ರೆಯ ಶವಗಾರದ ಮುಂದೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಹೆಣ್ಣು ಮಕ್ಕಳು, ಗುಂಪು ಗುಂಪಾಗಿ ನಿಂತು ಆಕ್ರೋಶ ಹೊರಹಾಕ್ತಾ ಇರೋ ಜನರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದಲ್ಲಿರುವ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ. ಹೌದು, ಈ ಆಕ್ರಂದನ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದ್ದು ಆ ಓರ್ವ ಬಾಣಂತಿ ಸಾವಿನಿಂದ. ಹೆಸರು ದುರ್ಗಮ್ಮ, ವಯಸ್ಸು ಕೇವಲ 21 ವರ್ಷ. ಕಳೆದೆರಡು ದಿನಗಳ ಹಿಂದೆ ಈ ದುರ್ಗಮ್ಮನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ತಕ್ಷಣ ಆಕೆಯನ್ನ ಹರಪನಹಳ್ಳಿಯಲ್ಲಿರುವ ತಾಲೂಕು ಆಸ್ಪತ್ರೆಗೆ ಕುಟುಂಬಸ್ಥರು ಕರೆತಂದಿದ್ದಾರೆ. ಈ ವೇಳೆ ದುರ್ಗಮ್ಮನಿಗೆ ಸಿಸರಿನ್ ಆಪರೇಷನ್ ಮೂಲಕ ಹರಪನಹಳ್ಳಿ ವೈದ್ಯರು ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ನಂತರ ಹೊಲಿಗೆ ಹಾಕುವ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾರೆ. ಅದೇ ಕಾರಣಕ್ಕೆ ನಮ್ಮ ಮಗಳು ಸತ್ತಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬಂದು ಬುಧವಾರ ಬರ್ರಿ, ಅವತ್ತು ಟಿಕೆಟ್ ಅಂತ ಹೇಳಿದ್ದ, ಅವತ್ತು ಪೇಷಂಟ್ ಉಳಿದವ ಅಂತ ಹೇಳಿದ್ದ. ಅಲ್ಲಿ 6 ಅವನ ಮಾಡಿದ್ ಸರ್, ನಮ್ಮ ಪಬ್ಬಿಗೆ ಒಂದು ಹಿಂಗ ಆಗ್ಬಿಡ್ತದೆ. ಆಲ್ರೆಡಿ ಅಲ್ಲಿ ಆಪ್ಷನ್ ಮಾಡಿದ್ರಲ್ಲ, ಅಲ್ಲಿ ಇಲ್ಲಿ ಕಳಿಸಿದ್ದ ಆಪ್ಷನ್ ತೆಗೆದಿದ್ದಾರೆ ಅಲ್ಲಿ ಹರಪನಹಳ್ಳಿಗೆ. ಅಲ್ಲೇನು ನಮಗೆ ಹೇಳಿಲ್ಲ, ಮತ್ತೇನು ರಕ್ತಿಲ್ಲ ಕೊಡ್ತಿಲ್ಲ ಅಂತ. ರಕ್ತ ಐತಮ್ಮ, ಎಲ್ಲ ಐತಿ, ಚೆನ್ನಾಗೈತಿ, ಹೋಗ್ರಿ, ನಾರ್ಮಲ್ ಐತಿ, ಇಲ್ಲಿ ಮಿಷನ್ ಇಲ್ಲ, ಇಲ್ಲಿ ಮಿಷನ್ ಸಿಗ್ತಾವ, ಹೋಗ್ರಿ ಅಂತ. ಹರಪನಹಳ್ಳಿ ಆಸ್ಪತ್ರೆಯಲ್ಲಿ ಹೆರಿಗೆ ನಂತರ ದೇಹದ ಒಳಗೆ ಸ್ವಚ್ಛಗೊಳಿಸದೆ ಹೊಲಿಗೆ ಹಾಕಿದ್ದಾರೆ. ಅಲ್ಲದೆ 2 ಹೊಲಿಗೆ ಹಾಕದೆ ವೈದ್ಯರು ಹಾಗೆ ಬಿಟ್ಟಿದ್ರಂತೆ. ಇದರಿಂದ ದುರ್ಗಮ್ಮನ ಗರ್ಭಕೋಶದಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಗಿದೆ. ಇದರಿಂದಾಗಿ ದುರ್ಗಮ್ಮ ಸಾಕಷ್ಟು ನೋವು ಅನುಭವಿಸಿದ್ದಾಳೆ. ಈ ವೇಳೆ ಆಕೆಯ ಪತಿ ನಾರಾಯಣ್ ವೈದ್ಯರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಾರಾಯಣ್ ಮನವಿಗೆ ಯಾರೂ ಸ್ಪಂದನೆ ಮಾಡಿಲ್ವಂತೆ. ಮರುದಿನವೇ ದುರ್ಗಮ್ಮಳಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು, ಆದ್ದರಿಂದ ದಾವಣಗೆರೆಗೆ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದಿದ್ದಾರೆ. ತಕ್ಷಣ ಬಾಣಂತಿಯನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿದೆ. ಸಿಜೆ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆ ನೀಡಿದ್ದಾರೆ. ಆದರೂ ದುರ್ಗಮ್ಮ ಬದುಕಿಲ್ಲ. ಹೆರಿಗೆಯಾದ 2 ದಿನಕ್ಕೆ ಮೃತಪಟ್ಟಿದ್ದು ಹರಪನಹಳ್ಳಿ ವೈದ್ಯರಿಂದ ಎಂದು ಆಕ್ರೋಶ ಹೊರಹಾಕಿ ಅವರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು, ಜೊತೆಗೆ 2 ದಿನದ ಹಸುಗೂಸಿಗೆ ಸಮರ್ಪಕವಾದ ಪರಿಹಾರ ನೀಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ನಾವೀಗ ಅವರಿಗೆ ಯಾವ ಡಾಕ್ಟರ್ ಅದರಲ್ಲ, ಅವರಿಗೆ ಕಾನೂನು ಕ್ರಮ ಆಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಮತ್ತು ಈ ರೀತಿಯಾಗಿ ಮುಂದೆ ಯಾರಿಗೂ ಕೂಡ ಆಗದೇ ಇರೋಂಥ ವ್ಯವಸ್ಥೆ ಮಾಡಬೇಕು. ಅನ್ಯಾಯನ್ನ ನೀವು ಸರಿಪಡಿಸ್ಬೇಕು. ಅದಾದ ನಂತರ ಆ ಮಗು ಏನು 2 ದಿನದ ಮಗು ಇದೆ, ದುರ್ಗಮ್ಮನ ಮಗು ಮತ್ತು ನಾರಾಯಣಿಯ ಮಗು ಏನಿದೆ, ಆ ಹೆಣ್ಣು ಮಗುಗೆ ಏನು ಈ ಡಾಕ್ಟ್ರು ಏನು ಅನ್ಯಾಯಕ್ಕೆ ಒಳಗೆ ಮಾಡಿದಾರಲ್ಲ, ಅವ್ರಿಗನ್ನ ಸಸ್ಪೆಂಡ್ ಮಾಡಬೇಕು. ಅಮಾನತು ಮಾಡಿದ ನಂತರ ಅವರಿಗೆ ಆ ಮಗುಗೆ ಬೆಳವಣಿಗೆಗಾಗಿ ಇದು ನಾವು DSS ಸಂಘಟನೆಯಿಂದ ಆಗ್ರಹ ಮಾಡ್ತೀವಿ. 1 ಕೋಟಿ ರೂಪಾಯಿನ ಅದಕ್ಕೆ ಏನು ಠೇವಣಿಯಾಗಿ ಇಡಬೇಕು. ಇಲ್ಲವಾದ ಪಕ್ಷದಲ್ಲಿ ಏನು ಹರಪನಹಳ್ಳಿ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ಬಾಡಿಯನ್ನು ಇಟ್ಕೊಂಡು ನಾವು ಅವಿರತವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಮಾತನ್ನು. ಇನ್ನು ಘಟನೆ ಕುರಿತು ತಾಲೂಕು ಆಸ್ಪತ್ರೆಯ ವೈದ್ಯರ ವಿರುದ್ಧ ಮೃತ ದುರ್ಗಮ್ಮಳ ಪತಿ ನಾರಾಯಣ್ ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ಪೊಲೀಸ್ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಯಾರದೋ ತಪ್ಪಿಗೆ 2 ದಿನದ ಹೆಣ್ಣು ಮಗು ತಾಯಿ ಇಲ್ಲದೆ ತಬ್ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.